ಸಿದ್ದರಾಮಯ್ಯನವರ ರಾಜೀನಾಮೆ ಗ್ಯಾರಂಟಿ ಆಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಜಭವನಕ್ಕೆ ತೆರಳಿ, ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಅಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಇದುವರೆಗಿರುವಂತಹ ಪಕ್ಕಾ ಸುದ್ದಿ. ಯಾಕಂದರೆ ಸಿದ್ದರಾಮಯ್ಯನವರು ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತನ್ನು ಅದರ ಪ್ರಕಾರವಾಗಿದೆ ನಡ್ಕೊಂಡು ಹೋಗುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ಹೇಳಿದ ತೀರ್ಮಾನವೇ ಅಂತಿಮ ಅನ್ನುವಂತಹ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಹಾಗೂ ಶಿವಕುಮಾರ್ ಅವರು ಹೇಳ್ತಾ ಇದ್ದಂತಹ ಏನೋ ಮಾತಿನ ಶಕ್ತಿಯ ಬಗ್ಗೆ ಅವರು ಈ ಹಿಂದೆಯೂ ಕೂಡ ಹೇಳ್ತಾ ಇದ್ರು. ಮಾತಿನ ಶಕ್ತಿ ಜಗತ್ತಿನ ಅತಿದೊಡ್ಡ ಶಕ್ತಿ ಅಂತ ಅವರು ಹೇಳ್ತಾ ಇದ್ರು. ಈಗ ಆ ಅತಿದೊಡ್ಡ ಶಕ್ತಿಯನ್ನು ಬಳಸ್ಕೊಂಡೇ ಅವರು ಮುಖ್ಯಮಂತ್ರಿ ಗಾದಿಯನ್ನು ಏರುವಂಥದ್ದು ಕೂಡ ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವನ್ನೂ ಕೂಡ ಹಾಗೇನೂ ಆಗಿಲ್ಲ, ಆಲ್ ಇಸ್ ವೆಲ್, ಏನೂ ಇಲ್ಲ. ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ನವರು ಹೇಳ್ತಾರೆ ಭಾಳ ಸ್ವಯಂ ಪ್ರೇರಿತವಾಗಿ ನಮಗೆ ಶಾಕ್ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹೇಳ್ಯಾರು ಕರ್ನಾಟಕದ ಜನ ನಂಬಬೇಕು ಅಂತ ಅವರು ಬಯಸ್ತಾರೆ. ಈ ಹಿಂದೆ ಬೇರೆ ಬೇರೆಯವರ ಸಂದರ್ಭಗಳು ನಾವು ನೋಡಿದ್ವಿ, ಸ್ವಯಂ ಪ್ರೇರಿತ ರಾಜೀನಾಮೆಗಳ ಸಂದರ್ಭಗಳನ್ನ ನಾವು ನೋಡಿದ್ವಿ. ಹೆಂಗೆ ಸ್ವಯಂ ಪ್ರೇರಿತ ಆಗುತ್ತೆ, ಕಣ್ಣೀರು ಹಾಕ್ಕೊಂಡು ಸ್ವಯಂ ಪ್ರೇರಿತ ರಾಜೀನಾಮೆ ಕೊಟ್ಟಿರುವಂಥದ್ದು ನಾವು ನೋಡಿದಂಥದ್ದು ಇದೆ. ಸ್ವಯಂ ಪ್ರೇರಿತ ಅನ್ನುವಂಥ ಹೆಸರುಗಳು ಅದಕ್ಕೆ ಅದನ್ನು ವಿತ್ ಕೋಟ್ ಅವರು ಹೇಳ್ತಾ ಇರ್ತಾರೆ, ನಾವು ಸ್ವಯಂ ಪ್ರೇರಿತ ರಾಜೀನಾಮೆ, ಸ್ವ ಇಚ್ಛೆಯ ರಾಜೀನಾಮೆ ಅಂತ ಜನ ನಂಬಬೇಕು ಅಂತ ಬಯಸ್ತಾರೆ. ಆದರೆ ವಾಸ್ತವ ಏನಿದೆ ರಾಜಕಾರಣದಲ್ಲಿ ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ತೇಜಸ್ವಿನವರೇ, ನಾಳೆ ರಾಜೀನಾಮೆ ಸಿದ್ದರಾಮಯ್ಯನವರದ್ದು ಅಂತೇಳಿ ಈಗಾಗಲೇ ಎಂ ಬಿ ಪಾಟೀಲ್ ಅವರ ಒಂದು ಸ್ಟೇಟ್ಮೆಂಟನ್ನು ತಾವು ಹಾಕಿದ್ರಿ. ಮತ್ತು ನಮ್ಮಲ್ಲಿ ಇದು ಬಹುದೊಡ್ಡ ಪ್ರಶ್ನೆ, ನೀವು ಕೇಳ್ತಾ ಇರ್ತಕ್ಕಂಥದ್ದು ಬಹುದೊಡ್ಡ ವಿಚಾರ. ಚೀಫ್ ಮಿನಿಸ್ಟರ್ ಈ ರಾಜ್ಯದಲ್ಲಿ ಶಾಸಕರ ಬೆಂಬಲದೊಂದಿಗೆ, ಹೈಕಮಾಂಡ್ನ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ ಅಧಿಕಾರವನ್ನು ಮಾಡಿ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ತಮ್ಮದೇ ಆದ ಕೆಲವು ಆದರ್ಶಗಳನ್ನು ಮತ್ತು ಒಂದು ಗಟ್ಟಿ ವ್ಯಕ್ತಿತ್ವವನ್ನು ಬಿಟ್ಟಿರುವಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ತಾವು ಕೇಳ್ತಾ ಇದ್ದೀರಿ. ಈ ವಿಚಾರದಲ್ಲಿ ನಮ್ಮ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಸುರ್ಜೇವಾಲಾಜಿ ಸರ್ ಅವರು ಹೇಳೋ ತನಕ ನಾವು ಅದನ್ನು ನಾನು ಒಂದು ರಾಜ್ಯದ ವಕ್ತಾರಳಾಗಿ ನನಗೆ ಅದನ್ನು ಹೇಳಕ್ಕೆ ಬರಲ್ಲ. ಆ್ಯಸ್ ಇಫ್ ನಾವು ಅದನ್ನು ಅನೌನ್ಸ್ ಮಾಡ್ತಾರೆ, ಯಾಕಂದರೆ ಮಾಧ್ಯಮದಲ್ಲಿ ನಿಮಗೆ ಕೇಳಕ್ಕೆ ಹಕ್ಕಿದೆ ಅಥವಾ ನೀವು ಸುದ್ದಿ ಮಾಡೋಕ್ಕೆ ಹಕ್ಕಿದೆ. ಆ್ಯಸ್ ಇಫ್ ಲೈಕ್ ಇವತ್ತಿನ ತನಕ, ಈ ಬೆಳವಣಿಗೆಗಳ ತನಕ ಅದರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಈ ಸದ್ಯಕ್ಕೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅದನ್ನ ಅಂತಹ ದೊಡ್ಡ ನಿರ್ಧಾರ ಇದ್ರೆ AICC ಇಂದ ಮತ್ತು KPCCಯ ಇನ್ಚಾರ್ಜ್ ಬೇರೆ ಯಾರು ಮುಖ್ಯಮಂತ್ರಿ ಆಗ್ತಿಲ್ಲ, ನಿಮ್ಮ ಪಕ್ಷದ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬೇರೆ ಯಾರು ಮುಖ್ಯಮಂತ್ರಿ ಆಗೋದಕ್ಕಾಗಿ ಅವರು ರಾಜೀನಾಮೆ ಕೊಡ್ತಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ನಾಳೆ ಬಿಜೆಪಿ ಅವರು ಯಾರು ಮುಖ್ಯಮಂತ್ರಿ ಆಗ್ತಾ ಇಲ್ಲ. ರಾಜೀನಾಮೆ ಕೊಟ್ಟು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತದ್ದು ಹೌದು. ಅದನ್ನ ಹೇಳ್ಬಹುದಲ್ಲ, ಬಹಳ ಬಹಳ ಎಲ್ಲರೂ ಒಪ್ಪಿಕೊಂಡು ಬಹಳ ಆತ್ಮೀಯವಾಗಿ ಎಲ್ಲ ಒಪ್ಪಿಕೊಂಡಿದ್ದಾರೆ. ಒಂದು ನೋಡಿ, ಈಗ ನಮ್ಮಲ್ಲಿ ತಾವೊಂದು ಖುಷಿ ಪಡಬೇಕು, ಎಷ್ಟು ಸ್ಮೂತ್ ಆಗಿ ಯಾವುದೇ ಬೆಳವಣಿಗೆಗಳು, ಎಷ್ಟು ದೊಡ್ಡ ವಿಚಾರ, ಎಷ್ಟು 3 ವರ್ಷದಿಂದ ಡಿಬೇಟ್ ಮಾಡಿರೋ ವಿಚಾರ, ಓಕೆ. ಆದರೆ ನಮ್ಮ ಹೈಕಮಾಂಡ್ಗೆ ತಾಕತ್ತಿದೆ. ನಮ್ಮ ಹೈಕಮಾಂಡ್ಗೆ ಅಂದರೆ ಶಾಸಕರನ್ನು ಎಷ್ಟು ವಿಶ್ವಾಸದಿಂದ ನಡೆಸ್ಕೊಂಡಿದ್ದಾರೆ, ಕಾರ್ಯಕರ್ತರ ಭಾವನೆಗಳನ್ನು ಪರಿಗಣಿಸಿದ್ದಾರೆ, ಮುಖ್ಯಮಂತ್ರಿಗಳನ್ನು ಚೆನ್ನಾಗಿ ನಡೆಸ್ಕೋತಾ ಇದ್ದಾರೆ, KPCC ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ, ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ಹಾಗಾಗಿ ಏನೇ ಆದರೂ ಸ್ಮೂತ್ ಡೆವಲಪ್ಮೆಂಟ್ಗಳಾಗತ್ತೆ ಅನ್ನೋದಕ್ಕೆ ನೀವು ನೋಡ್ತಾ ಇರ್ತಕ್ಕಂಥದ್ದೇ ಸಾಕ್ಷಿ. ಈ ಕ್ಷಣದವರೆಗೆ ನೀವು ಕೂಡ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆದ್ರೆ ನಾನು ಉತ್ತರ ಹೇಳಕ್ಕೆ ರಾಜೀನಾಮೆ ಕೊಟ್ಟ ಮೇಲೆನೆ ಕೊಟ್ರು ಅಂತ ಹೇಳೋದು. ಆಯ್ತು ಆಯ್ತು. ಅಶೋಕ್ ಗೌಡ್ರೆ, ಏನ್ ಹೇಳ್ತೀರಿ? ಆಡಳಿತ ಪಕ್ಷದಲ್ಲಿ ನಡೀತಿರುವಂತಹ ಬೆಳವಣಿಗೆ, ನಿಮ್ಮವರು ಹೇಳ್ತಾ ಇದ್ರು ಶಿವಕುಮಾರ್ ಅವ್ರಿಗೆ ಖಾಲಿ ತಟ್ಟೆ, ಶಿವಕುಮಾರ್ ಅವ್ರಿಗೆ ಅವರ ತಟ್ಟೆಗೆ ಏನು ಸಿಗದೇ ಇಲ್ಲ, ಪಾಪ ಅವ್ರು ಖಾಲಿ ತಟ್ಟೆಯಲ್ಲಿ ಇರಬೇಕಾಗತ್ತೆ, ಚಿಪ್ಪು ಇರುತ್ತೆ ಅಂತ ನೋಡಿದ್ರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ. ಇಲ್ಲಿ ನೀ ಬಿಟ್ಟೆ ನಾ ಕೊಟ್ಟೆ ಅಂತ ಅಂದ್ಬಿಟ್ಟು ಒಂದು ವೆಬ್ ಸೀರೀಸ್ ಅಂತ ಮಾಡಿದ್ರಂತೆ. ಅದಕ್ಕೆ ಟ್ರೇಲರ್ 2023 ಬಿಟ್ಟಿದ್ರಂತೆ ಮೇನಲ್ಲಿ. ಅದು ಫಸ್ಟ್ ಎಪಿಸೋಡು 2024 ಬಂತಂತೆ. 2025 ಸೆಕೆಂಡ್ ಎಪಿಸೋಡ್ ಬಂತಂತೆ. ಆಮೇಲೆ 2025 ಇವಾಗ ಇವ್ರದ್ದು ದೇವರಾಜ ಅರಸು ಅವ್ರು ದಾಖಲೆ ಮುರಿತಾರಲ್ಲ, ಆವತ್ತು ಬಂತಂತೆ. ಈಗ ಅದರ 4th ಪಾರ್ಟ್ ಬಂದಿದೆ. ಇದಕ್ಕೆ ಈಗ ಸದ್ಯಕ್ಕೆ ಒಂದು ತೆರೆ, ಸದ್ಯದ ಮೂಮೆಂಟಲ್ಲಿ ಒಂದು ತೆರೆ. ಅದರ ಫೇಸ್ 2 ಏನಿದೆ ಅದು ನಂತರದಲ್ಲಿ ಬರಬಹುದಂತೆ. ಆಯಿತಾ? ಇದೆಲ್ಲನೂ ಒಂದು ಕಡೆಗೆ ನೋಡಿ, ಪಾಪ ನಮ್ಮ ತೇಜಸ್ವಿನಿ ಅಕ್ಕ ಅವ್ರು ಮಾತಾಡ್ತಾ
ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸಿದ್ದರಾಮಣ್ಣನ ಕಡೆಗೆ ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟಕ್ಕಷ್ಟೇ ಅನ್ನೋದನ್ನ ಚಾನೆಲ್ ಮೂಲಕ ಹೇಳ್ತಾ ಇದ್ದಾರೆ. ಅದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಬಾಯಲ್ಲಿ ಹೇಳ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಇದೆಯಾ ಬಾಯಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಆದ್ರೆ ನೀವು ಇದನ್ನ ಈ ರೀತಿಯಾಗಿ ಹೇಳ್ತಾ ಇದ್ರಿ ನೀವು. ಈಗ ಬರ್ತಾ ಇದ್ದೀನಿ ಅವ್ರು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಲಿಲ್ಲ. ಅದೊಂದು ವಿಚಾರ ಇಷ್ಟೇ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಂತಹ ಗಳಿಗೆನಲ್ಲಿ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಆಗೋದು ಕನ್ಫರ್ಮ್ ಆಗಿದೆ ಅಂತ ಹೇಳಿ. ಯಾಕೆಂದ್ರೆ 3 ಕಾರಣಗಳಿದೆ ಕನ್ಫರ್ಮ್ ಆಗಿರೋದಕ್ಕೆ. ಅವ್ರು ಏನೇ ಹೇಳ್ಬೋದು ಕನ್ಫರ್ಮ್ ಆಗಿರೋದಕ್ಕೆ. ಇವತ್ತು ಜಾತಿ ಸಮೀಕ್ಷೆಗಳೇನಿದೆ, ಇವತ್ತು ತುರಂತಾಗಿ 11 ಗಂಟೆಗೆ ಸಭೆ ಕರೆದಿದ್ದಾರೆ, 2 ಗಂಟೆಗೆ ಪ್ರಿಂಟ್ ಆಗಬೇಕು, 5 ಗಂಟೆಗೆ ರಿಲೀಸ್ ಆಗಬೇಕು ಅಂತ ಅಂದ್ಬಿಟ್ಟು ಏನು ಇವತ್ತು ಬಂದಿದೆ. ಜೊತೆಗೆ 11:15 ನಾಳೆ ಏನು ಗವರ್ನರ್ ಹತ್ರ ಮೀಟಿಂಗ್ ತೆಗೆದುಕೊಂಡಿರ್ತಾರೆ. ಜೊತೆಗೆ ಹುಬ್ಳಿಯಿಂದ ಒಂದು 5 ಜನ ಇವರುಗಳನ್ನ ಕರೆಸ್ಕೊಂಡು ಅವರುಗಳಿಗೆ ಫೈಲಿಗೆ ಸಿಗ್ನೇಚರ್ ಮಾಡ್ತೀನಿ ಬಂದ್ಬಿಡಪ್ಪ ಅಂತ ಅಂದ್ಬಿಟ್ಟು ಏನು ಕನ್ಫರ್ಮೇಷನ್ ಅಂತ ಕೊಟ್ಟಿದ್ದಾರೆ, ಅದು ಎಲ್ಲ ಕಡೆ ಏನು ಹರಿದಾಡ್ತಿದೆ. ಇದರಿಂದ ಕನ್ಫರ್ಮೇಷನ್ ಆಗಿದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಕನ್ಫರ್ಮೇಷನ್ ನಮಗೆ ಸಿಗ್ತಾ ಇದೆ. ಅಂದರೆ ಇದೆಲ್ಲ ಹರಿದಾಡ್ತಿರ್ತಕ್ಕಂಥ. ಇದ್ರ ಜೊತೆಗೆ ಎಂತಹ ಸಂದರ್ಭ ಮುಖ್ಯಮಂತ್ರಿ ಆಗ್ತಿರತಕ್ಕಂಥದ್ದು ಅಂದರೆ, ಕರ್ನಾಟಕ ರಾಜ್ಯದ ಬಡ್ಜೆಟ್ ಏನಿದೆ ಅದು ಖಾಲಿಯಾಗಿದೆ. ಇವರು ಗ್ಯಾರಂಟಿನ ನಾವು ರಿವೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಂದರ್ಭ. ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ 0 ಆಗಿದೆ.